ಹಾಯ್ ಎಲ್ಲರಿಗೂ ನಮಸ್ಕಾರ. ಗೀತಾಸ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ರಾತ್ರಿ ಊಟಕ್ಕೆ ಜವಳಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ. ಜವಳಿಕಾಯಿ ಪಲ್ಯ ಖಾರ ಪುಡಿ ಹಾಕಿ ಮಾಡಿದ್ದೀನಿ. ಇವತ್ತು ನಾನು ಹಸಿ ಖಾರ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಈಗ ಫಸ್ಟ್ ಜವಳಿಕಾಯಿನೆಲ್ಲ ಹೊತ್ಕೊಂಡ್ಬಿಡೋಣ. ಡ್ರೈದು ಓಕೆನಾ. ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ತುಂಬ ಸೌಂಡ್ ಬರ್ತಾ ಇರುತ್ತೆ ಮಾತಾಡೋದೆಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೆಡಿ ಮಾಡ್ಕೊಂಬಿಡೋಣ. ನಾನು ಸ್ವಲ್ಪ ಎಷ್ಟು ಕಾಯಿ ತೆಗಿತಾ ಇದ್ದೀನಿ, ಅಷ್ಟು ಜವಳಿಕಾಯಿಗೆ. ಮತ್ತು ಒಂದು 4-5 ಜವಾರಿ ಬೆಳ್ಳುಳ್ಳಿಗಳು ಹಾಕ್ತಾ ಇದ್ದೀನಿ. ದೆನ್ ಒಂದು 3 ಈರುಳ್ಳಿಗಳು ಹಾಕ್ತಾ ಇದ್ದೀನಿ. ಜವಳಿಕಾಯಿ ಚೆನ್ನಾಗಿ ಹುರಿತಾ ಇದೆ. ಆಲ್ಮೋಸ್ಟ್ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಓಕೆ, ಇಷ್ಟು ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಹಾಗೆ ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೋತೀನಿ. ಯಾವುದಾದ್ರೂ ಪಲ್ಯ ಮಾಡುವಾಗ ನಾನು ಅದು ಇರಲೇಬೇಕು. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಈಗ ಟೊಮೆಟೊ ಹಣ್ಣು ಹುರ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಚಪಾತಿ ಮಾಡ್ತಿರ್ತೀವಿ. ಸೊ ಅವಾಗ ಏನಾದರೂ ಒಂದು ಚಟ್ನಿ ಇದ್ರಂದರೆ ಚೆನ್ನಾಗಿರುತ್ತೆ. ಚಪಾತಿ ಆಗಲಿ, ರೊಟ್ಟಿ ಆಗಲಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಯಾವುದಕ್ಕೆ ಆಗಲಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂದರೆ ಸೂಪರಾಗಿರುತ್ತೆ. ಅದಕ್ಕೆ ಇವಾಗ ಪಲ್ಯಕ್ಕೆ ಕೊಬ್ಬರಿ ಇಷ್ಟ ಹಾಕ್ತಾಯಿದ್ದೀನಿ. ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಇಷ್ಟು ನಾನು ಪಲ್ಯಕ್ಕೆ ರುಬ್ಕೊಳ್ತಾ ಇರೋದು. ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ನಾನು ಹಾಕ್ತಾ ಇಲ್ಲ, ಆಮೇಲೆ ಹಾಕ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಟ್ನಿ ಬೇಕು. ಅದಕ್ಕೋಸ್ಕರ ಫಸ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ಏನದು ಟೊಮೆಟೊ ಹಣ್ಣು ಹುರ್ಕೊಂಡಿರೋದನ್ನ ಹುರ್ಕೊಳಕ್ಕೆ ಹಾಕ್ತಾ ಇದ್ದೀನಿ. ಈ ಥರ ರುಬ್ಬಿರೋದು. ಒಂದು ಸ್ವಲ್ಪ ಚಟ್ನಿ ತಗೊಳ್ತೀನಿ. ಸುಕ್ಕೊಂಬಿಡೋಣ. ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಹೊಡೆದಿರೋದು ಇಷ್ಟು ಥರಿಯಾಗಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕಬೇಕು. ಎಣ್ಣೆ ಸ್ವಲ್ಪ ನೀರು ಬಿಟ್ಬಿಟ್ಟಿದೆ. ನೆಕ್ಸ್ಟು ಈರುಳ್ಳಿ ಕರಿಬೇವನ್ನ ಹಾಕ್ಬಿಡೋಣ. ಕರಿಬೇವು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ತೀನಿ ಎಲ್ಲದರಲ್ಲೂ ಕೂಡ. ಇದು ಜವಳಿಕಾಯನ್ನು ಹಾಕೋತೀನಿ. ಸ್ವಲ್ಪ ಒಗ್ಗರಣೆಗೆ ಧನಿಯಾ ಪೌಡರು,
ಇವಾಗ ಹ್ಯಾಡ್ ಮಾಡ್ಕೊಂಡು ಓಕೆನಾ. ಈಗಲೇ ಹ್ಯಾಡ್ ಮಾಡ್ಕೊಂಡು ರುಬ್ಬಿರೋದನ್ನ ಹ್ಯಾಡ್ ಮಾಡ್ಕೊಂಡ್ಬೇಡ. ಪಲ್ಯ ರೆಡಿ ಆಗೋಷ್ಟರಲ್ಲಿ ನಾವು ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಡೋಣ. ಯಾಕಂದರೆ ಅಡುಗೆ ಮಾಡ್ತಾ ಮಾಡ್ತಾ ಪಾತ್ರೆಗಳನ್ನ ತೊಳ್ಕೊಂಡ್ವಿ ಅಂತಂದರೆ ನಮಗೆ ಅಷ್ಟು ಮುಸ್ರೆ ಅಂತ ಅನಿಸಲ್ಲ. ಇಲ್ಲ ಲಾಸ್ಟಿಗೆ ಏನಾದರೂ ಉಳ್ಕೊಂಬಿಡ್ತು ಅಂತಂದರೆ ಎಷ್ಟೊಂದು ಮುಸ್ರೆ ಆಗಿಬಿಡ್ತವೆ. ಸೊ ಹಿಂಗೆ ಚೆನ್ನಾಗಿ ಆವಾಗಿನ ಕಾಲದಲ್ಲೆಲ್ಲ ಎಷ್ಟೊಂದು ಗುಂಪೆ ಹಾಕ್ಕೊಂಡ್ಬಿಟ್ಟು ಒಂದೆರಡೆರಡು ಮೂರು ಪುಟ್ಟಿ ಎಲ್ಲ ತೊಳಿತಾ ಇದ್ರು ಹೊರಗಡೆ ಕುತ್ಕೊಂಡು. ಅವಾಗ ಎಷ್ಟು ಕಷ್ಟ ಆಗ್ತಿತ್ತು. ಈ ಸಿಂಕ್ ಬಂದು ಎಲ್ಲ ಈಸಿ ಮಾಡಿಬಿಡ್ತು. ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡ್ಬಿಡೋಣ. ಚಪಾತಿ ಅಂತೂ ಎಲ್ಲರಿಗೂ ಮಾಡೋಕ್ಕೆ ಬಂದೇ ಬರುತ್ತೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ಮೂತಾಗೆ ಕಲಿಸ್ಕೋಬೇಕು. ಯಾಕಂದರೆ ಚಪಾತಿ ಮೆತ್ತಗೆ ಮೃದುವಾಗಿ ಬರಬೇಕು ಅಂತ ಅಂದರೆ ನಾವು ಸ್ವಲ್ಪ ಜಾಸ್ತಿ ಸ್ಮೂತಾಗಿ ಕಲಿಸ್ಕೋಬೇಕು. ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೋಬೇಕು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಆಗ್ತಾ ಇದೆ. ಮತ್ತು ಚಪಾತಿ ಹಿಟ್ಟು ಕೂಡ ನೆನೆಯೋಕೆ ಇಟ್ಟಿದ್ದೀನಿ. ಒಂದು 20 ನಿಮಿಷ ನೆನೆದ್ರೆ ಸಾಕು ಚಪಾತಿ ಹಿಟ್ಟು. ಮುಂಚೆ ನಮ್ಮ ಲಚ್ಚಿ ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಬರಿ. ನಮ್ಮ ಲಚ್ಚಿ ನೋಡಿ. ನೋಡಿ ನಮ್ಮ ಬುಂಗೋನಿದು. ಹಾಯ್ ಹಾಯ್ ಫ್ರೆಂಡ್ಸ್. ಮುಸಿನ ಕಾಣಿಸ್ತಿದೆ ನೋಡಲ್ಲ ಲಚ್ಚಿ. ಹಾಯ್ ಫ್ರೆಂಡ್ಸ್. ಹಾಯ್ ಮಾಡಿ ಎಲ್ಲರಿಗೂ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮುಂಗಾನು. ಅವ್ಳು ಕಣ್ಣ ಥರ ಕಾಣಿಸ್ತಿದ್ದೆ ಲೈಟಿಗೆ. ಬೇಕಿದೆ ನಮ್ಮ ಮುಂಗರಿಗೆ ಟೀ ಅಂಬುಚ್ಚಿ. ಹಾಯ್ ಮಾಡಿ ಎಲ್ಲರಿಗೂ. ಜಿಜು ಹಾಯ್. ಈಗ ಚಪಾತಿನ ಉಡ್ಲೆ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ಉದ್ದು ಬೇಕಾದರೆ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ನಮಗೆ ಮೃದು ಚಪಾತಿ ಬೇಕು ಅಂತ ಅಂದರೆ ಇನ್ನೊಂದು ಸ್ಟೆಪ್ ಇದೆ. ಈ ಥರ ಎಲ್ಲ ಉರುಳಿ ಮಾಡ್ಕೊಂಬಿಟ್ಟು ಸ್ವಲ್ಪ ಉದ್ಕೊಂಬಿಟ್ಟು ಅದಕ್ಕೆ ಎಣ್ಣೆ ಹಚ್ಚಿ ಮತ್ತು ಹಿಟ್ಟು ಹಚ್ಬಿಟ್ಟು ಆಮೇಲೆ ಅದನ್ನು ಉದ್ದೋದು. ಅದು ಪದ್ರ ಆಗಿ ಬರುತ್ತೆ. ಈ ಥರ ಸ್ಟೆಪ್ಪು ಚಪಾತಿ ಪದ್ರ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಮೂತಾಗಿರುತ್ತೆ, ಮೃದುವಾಗಿ ಬರುತ್ತೆ ಚಪಾತಿಗಳು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಯಾರಿಗೆಲ್ಲ ಚಪಾತಿ ಸ್ಮೂತ್ ಬೇಕಾಗಿರುತ್ತೆ ಅವರೆಲ್ಲ ಈ ಥರ ಮಾಡ್ಕೋಬೇಕು. ಮಕ್ಕಳಂದ್ರೂ ಅವರಿಗೆ ಲೇಯರ್ ಇದ್ದರೆ ಮಾತ್ರ ಅವರು ತಿನ್ನೋದು ಚಪಾತಿ. ಈಗ ನಾವು ನಾರ್ಮಲಾಗಿ ಏನು ಪದ್ರ ಇಲ್ದಿರ ಒಂದೇ ಇತ್ತು ಅಂತಂದರೆ ಅವ್ರು ಇಷ್ಟಪಡಲ್ಲ. ನಮ್ಮ ಕಡೆ ಎಲ್ಲ ಹುಡುಗರು ಇದೇನು ಚಪಾತಿನ ರೊಟ್ಟಿನ ಅಂತ ಕೇಳ್ತಾರೆ. ಚಪಾತಿ ಏನಾದರೂ ಪದ್ರ ಇಲ್ಲ ಅಂತ ಅಂದರೆ. ಸೊ ಈ ಥರ ಇತ್ತು ಅಂತ ಅಂದರೆ ತಿನ್ನೋಕ್ಕೆ ಚೆನ್ನಾಗಿ ಚಪಾತಿ ಹೆವಿ ಸ್ಮೂತ್ ಬರುತ್ತೆ ಚಪಾತಿ ಮಾತ್ರ. ಈ ಥರ ಟೆಕ್ನಿಕ್ ಯೂಸ್ ಮಾಡಿ. ಈ ಥರ ಎಲ್ಲ ಉಂಡೆಗಳ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಉದ್ದೋಕೆ ಈಸಿ ಆಗುತ್ತೆ. ಶೇಪ್ ಹೆಂಗನ ಬರಲಿ, ಶೇಪ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಂಗೆ ಚೆನ್ನಾಗಿ ನಾರ್ಮಲಾಗಿ ಗುದ್ಕೊಂತ ಬನ್ನಿ. ಅದು ಬರ್ತಾ ಫಸ್ಟಿಗೆ ಕೆಡುತ್ತೆ ಶೇಪು. ಯಾಕಂದರೆ ನಾವು ಈ ಥರ ಪದ್ರ ಥರ ಸೆಟ್ ಮಾಡ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಫುಲ್ ಹೆಂಗೆ ಬೇಕು ಹಂಗೆ ಬರುತ್ತೆ. ಹೆವಿ ಸ್ಮೂತಾಗಿರುತ್ತೆ ಹಿಟ್ಟು ಮಾತ್ರ. ಸೊ ಹೆಂಗೆ ಬಂದರೂ ನಡೆಯುತ್ತೆ. ಏನು ನಮಗೆ ಚಪಾತಿ ಸ್ಮೂತ್ ಆಗಿರಬೇಕು ಅಷ್ಟೇ. ನೋಡಿ ನಾನು ನುತ್ತಾ ಇದ್ದೀನಿ, ಆ ಕಡೆ ಈ ಕಡೆ ಹೋಗ್ತಾ ಇದೆ. ಒಂದೊಂದು ಮ್ಯಾಪ್ ಆಗ್ತಾ ಇದೆ ಚಪಾತಿ. ಪರವಾಗಿಲ್ಲ, ಚೆನ್ನಾಗಿರುತ್ತೆ ಚಪಾತಿ ತಿನ್ನೋದಕ್ಕೆ.
ಹಾಗೆ ಫ್ರೆಂಡ್ಸ್, ನಾನೇನು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ಹೇಳ್ತಾ ಇದ್ದೀನಿ. ಪ್ಲೀಸ್ ಯಾರು ಆಡ್ಕೋಬೇಡಿ, ಈ ಥರ ಓದುತ್ತಾ ಇದ್ದಾಳೆ ಇವಳು ಅಡುಗೆ ಮಾಡೋದು ಹೇಳ್ತಾ ಇದ್ದಾಳೆ ಅಂತ. ಬಟ್ ನಾನು ಇವಾಗ ಕಲಿತಾ ಇದ್ದೀನಿ. ನಂತರ ಇವಾಗ ಕಲಿತಾ ಇರೋರಿಗೆ ಹೆಲ್ಪ್ ಆಗುತ್ತೆ ನಾನು ಮಾಡೋದು. ಏನಾದರೂ ತಪ್ಪುಗಳು ನಾನು ಮಾಡ್ತಾಯಿದ್ರೆ ಅದನ್ನು ಹೇಳ್ತಾ ಇರ್ತೀನಿ. ಹಾಗೆ ನಾನು ಅದನ್ನಲ್ಲೇ ಸರಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಯಾರಿಗೆಲ್ಲ ನಾನು ಮಾಡೋ ವಿಡಿಯೋಸು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಕಮೆಂಟ್ಸ್ ಮಾಡಿದರೆ, ನೀವು ಲೈಕ್ ಮಾಡಿದರೆ, ಹೆಚ್ಚು ಜನ ನೋಡಿದರೆ ನನಗಿನ್ನೂ ಬೇರೆ ರೀತಿ ವಿಡಿಯೋಸ್ ಮಾಡಬೇಕಪ್ಪ ಅಂತ ಅನಿಸುತ್ತೆ. ಸೊ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದಾಗಿತ್ತು ನನ್ನ ಫೈನಲ್ ಲುಕ್ ಊಟದ್ದು. ಕೊಬ್ಬರಿ ಚಟ್ನಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಜವಳಿಕಾಯಿ ಪಲ್ಯ, ಚಪಾತಿ. ಸೂಪರಾಗಿತ್ತು ಮಾತ್ರ ಊಟ. ನೋಡಿ, ಇಷ್ಟ ಆದರೆ ಸ್ವಲ್ಪನಾದರೂ ಟ್ರೈ ಮಾಡಿ. ನನ್ನ ಅಡುಗೆ ಕೂಡ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಚಪಾತಿಗಳು ಸೀದೋಗ್ಬಿಟ್ಟಿತ್ತು, ಈ ಕಡೆ ಉದ್ಕೊಳ್ಳೋದು, ಆ ಕಡೆ ಬೇಯಿಸೋದು ಅಂತಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಆದರೆ ಚೆನ್ನಾಗಿತ್ತು, ಸೂಪರಾಗಿತ್ತು. ಹಾಗೆ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಇವಾಗ ಇತ್ತೀಚೆಗೆ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ನಾನು ಪಟ ಅಂತ ಮಾತಾಡೋದು ನನಗೆ ಅಷ್ಟು ಇಷ್ಟನೂ ಆಗ್ತಿರ್ಲಿಲ್ಲ. ಬಟ್ ಇವಾಗ ಅನಿವಾರ್ಯ ನಾನು ಮಾತಾಡಲೇಬೇಕು. ಇವಾಗ ಭಾಳ ಮಾತಾಡ್ತಾ ಇದ್ದೀನಿ. ಮುಂದಿನ ವಾರ ಮೀಟಿಂಗಿನ ಬರ್ತೀಯಲ್ಲ. ಹಾಗೆ ಊಟ ಮುಗಿಸ್ಕೊಂಡು ನಾನು ನನ್ನ ಯಜಮಾನ್ರು ಎಲ್ಲರೂ ನಾನು ಮಾಡ್ತಿರೋದು ವಿಡಿಯೋ ನೋಡ್ತಾರಲ್ಲ ಗೊತ್ತಿಲ್ಲ. ಬಟ್ ಯಾರಿಗೋಸ್ಕರ ನೋಡ್ಬಿಟ್ಟು ಯಜಮಾನ್ರ ಜೊತೆಗೆ ಹೊರಗಡೆ ಹೋಗೋದು, ನೈಟ್ ವಾಕ್ ಮಾಡೋದು, ನಮ್ಮ ದೇವಸ್ಥಾನ ಎಲ್ಲ ಸುತ್ಕೊಂಬರೋದು ಸೂಪರಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಮಾಡಿ ಅಂತ ಆರಿಸ್ತಾ. ಥ್ಯಾಂಕ್ ಯು ಸೋ ಮಚ್.